ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಂ.ಐ. ಮಲ್ಲಪ್ಪ ಜ್ಯೋತಿ ಅವರು. ಇತ್ತೀಚೆಗೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಇದ್ದಿದ್ದು ತರಾಟೆ ತೆಗೆದುಕೊಂಡದ, ಪ್ರಶ್ನೆ ಮಾಡದ. ಯಾಕಪ್ಪ ಸ್ಮಾರ್ಟ್ ಮೀಟರ್ಗಳು ಬೇಕು, ಅದನ್ನು ಯಾಕೆ ಕಡ್ಡಾಯ ಮಾಡ್ತಾ ಇದ್ದೀರಿ, ಏನಿದ್ರ ಅರ್ಥ? ರಾಜ್ಯ ಸರ್ಕಾರ ಗ್ಯಾರಂಟಿ ಇಲ್ಲಿ ಕೊಟ್ಟದ್ದನ್ನು ಇಲ್ಲಿ ಕಳ್ಸ್ಕೋಬೇಕಂತ ಮಾಡ್ತಾಯಿದೆ ಅನ್ನುವ ದೃಷ್ಟಿ ಇಟ್ಕೊಂಡು ಏಕಸದಸ್ಯ ಪೀಠ ಎಂ ನಾಗಪ್ರಸನ್ನ ನ್ಯಾಯಮೂರ್ತಿ ಅವರ ಈ ಪೀಠದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಅವರು ಅಂದರೆ ಹೊಸದಾಗಿ ಕಟ್ಟಡಗಳನ್ನು ಕಟ್ಟಿ ಹೊಸ ಕರೆಂಟ್ ಅಂದರೆ ವಿದ್ಯುತ್ತಿನ ಪುಡಿಯವರಿಗೆ ಈ ಸ್ಮಾರ್ಟ್ ಫೋನ್ಗಳನ್ನು ತೊಗೊಳ್ಬೇಕು ಅನ್ನೋಂಥ ಒಂದಿಷ್ಟು ಒತ್ತಡ ಪತ್ರ ಈ ನಮ್ಮ ಬೆಸ್ಕಾಮ್ ಅಂದರೆ ಬೆಂಗಳೂರಿನದು ದೊಡ್ಡಬಳ್ಳಾಪುರದಲ್ಲಿ ಬರ್ತದೆ. ಈ ಬೆಂಗಳೂರಿನ ಈ ವಿದ್ಯುತ್ ಕಂಪನಿ ಇದ್ದಿದ್ದು ಈ ಕಂಪ್ನಿ ಮಾಡಿಬಿಟ್ಟಾರ ಪ್ರೈವೇಟ್ದವರು. ಹೇಗಾದ್ರು ಮಾಡಿ ದುಡ್ಡು ಮಾಡ್ಕೊಳ್ಬೇಕು, ಹೆಚ್ಚು ಗಳಿಸ್ಬೇಕು ಅನ್ನೋದು ಎಲ್ಲರಿಗೂ ಹಪಾಪಿ ಆಗಿಬಿಟ್ಟದೆ. ಇವತ್ತು ಆ ದಿಶೆಯಲ್ಲಿ ಸ್ಮಾರ್ಟ್ ಫೋನ್ ಉಪಯೋಗ ಮಾಡಿರಿ. ಯಾಕಂತಂದರೆ ನೇಮು ಮಾಡಿದ್ದಾರೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಪ್ರೀಪೇಯ್ಡ್ ಸ್ಮಾರ್ಟ್ ಮೀಟರ್ ನಿಯಮಗಳು 2024 ಅನ್ವಯ ಎಲ್ಲ ವರ್ಗದ ಗ್ರಾಹಕರು ಪ್ರೀಪೇಯ್ಡ್ ಮೀಟರ್ಗಳನ್ನು ಪಡೆಯಲು ಅವಕಾಶ ಇದೆ. ತೊಗೊಳ್ರಪ್ಪ, ನಿಮ್ಗೆ ಅದಾವ ಚೆನ್ನಾಗಿದೆ, ಚಲೋ ಬರ್ತದೆ, ಮತ್ತು ಕರೆಕ್ಟಾಗಿ ನಿಮ್ಗೆ ಮೀಟರ್ ಇದ್ದಿದ್ದು ರೆಕಾರ್ಡ್ಗಳನ್ನು ಕೊಡ್ತದೆ. ಅಂದ್ರೆ ಏನಪ್ಪ ಅಲ್ಲಿ ಯಾವುದೋ ಗದ್ದಲ ಆಗೋದಿಲ್ಲ ಅನ್ನೋದು ಸ್ಮಾರ್ಟ್ ಇದ್ದಾವೆ ಅಂತ ಏನೋ ಪ್ರಚಾರ ಮಾಡ್ತಾರೆ. ಅದು ಮತ್ತು ತಾತ್ಕಾಲಿಕವಾಗಿ ತೊಗೊಳಿಕ್ಕೂ ಇಟ್ಟಿದ್ದಾರೆ. ಏನೋ ಒಂದು ಸ್ವಲ್ಪ ಸಂದರ್ಭ ಬಂದಾಗ ಬೇಕಾಗಿತ್ತಪ್ಪ ಅಂತ ತೊಗೊಳ್ರಿ ಅದನ್ನು ಅಂತ ಹೇಳಿದ್ದಾರೆ. ಆದರೆ ಇದು ಏನೈತಪ್ಪ ಪರಿಸ್ಥಿತಿ ಅಂದರೆ ಈ ಮೀಟರ್ಗಳದ್ದು ನೀವು ಡೈರೆಕ್ಟ್ ಅದು KEB ಹೋದ್ಬಿಟ್ರೆ KEB ಅನ್ನೋದಿಲ್ಲ, ಅದನ್ನು ಬೆಸ್ಕಾಮ್ ಆಗಲಿ ಹೆಸ್ಕಾಮ್ ಆಗಲಿ ಮತ್ತು ಅದು ಏನು ಕಾಮ್ಗಳಿದ್ದಾವೆ ಇವ್ರ ಹತ್ರ ಇವ್ರು ನೇರವಾಗಿ ಅಲ್ಲಿ ಸಿಗೋದಿಲ್ಲ. ಹೊರಗೆ ಗುತ್ತಿಗೆದಾರರಲ್ಲ, ಅವ್ರ ಕಡೆ ತೊಗೊಳ್ಬೇಕು ಇವುಗಳನ್ನ. ಅದು 2,000 ರೂಪಾಯಿ ಇದು ಸ್ಮಾರ್ಟ್ ಫೋನ ಈಗ ನಮ್ಮ ಮೀಟರ 10,000ಕ್ಕೆ ಆಗ್ತವೆ. ಹೊರ ಗುತ್ತಿಗೆ ಅವರು ಸಾಕಷ್ಟು ಲಾಭ ಮಾಡ್ಕೋತಾರೆ ಅನ್ನೋದು ಆರೋಪ. ಆ ದಿಶೆಯಲ್ಲಿ ಹೈಕೋರ್ಟ್ ಒಂದು ಮೆಟ್ಟಲು ಹತ್ತಿದಂತಹ ಅದು ದೊಡ್ಡಬಳ್ಳಾಪುರದ TB ನಾರಾಯಣಪ್ಪ ಲೇಔಟ್ ನಿವಾಸಿ ಎಂ ಜಯಲಕ್ಷ್ಮಿ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ. ಹೊಸದಾಗಿ ಅವರು ಏನು ಮನೆ ನಿರ್ಮಿಸಿದ್ದಾರೆ, ಅದಕ್ಕೆ ಸಿಂಗಲ್ ಫೇಸ್ನಿಂದ 3 ಫೇಸ್ ಮೀಟ್ರಿಗೆ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಅರ್ಜಿ ಸಲ್ಲಿಸ್ಯಾರ. ಅದಕ್ಕೆ ಪ್ರತಿಯಾಗಿ ಬೆಸ್ಕಾಮ್ ಅಧಿಕಾರಿಗಳು ಏನು ಮಾಡ್ಯಾರಪ್ಪ ಅದು ಇಲ್ಲರಿ ಸ್ಮಾರ್ಟ್ ಫೋನ್ ಅಳವಡಿಸ್ಕೊಡ್ರಿ ಅಂತ ಅವರು ತಂದು ಹಾಗೆ ಒಂದು 2,000 ಏನಾದ್ರು ಕಿಮ್ಮತ್ತು ತೊಗೊಂಡು ಹೇಳಿದ್ರೆ ಮಾತು ಬೇರೆ. ಇವು ಹೊರಗೆ ಹೋಗಿ ತೊಗೊಳಿದ್ರಿ. ಇದಕ್ಕಾಗಿ ಅವ್ರು ಹೈಕೋರ್ಟ್ಗೆ ಹೋಗಿಬಿಟ್ಟಿದ್ದಾರೆ. ಆ